ಕುಣಿಗಲ್ ಬೈಪಾಸ್ನಲ್ಲಿ ಭಯಾನಕ ಅಪಘಾತ ನಡೆದಿರೋದು. ಕಾರು ಕ್ಯಾಂಟರ್ ಡಿಕ್ಕಿ ಪಡೆದ ಪರಿಣಾಮ 4 ದುರ್ಮರಣಕ್ಕೀಡಾಗಿದ್ದಾರೆ. ನಿನ್ನೆ ರಾತ್ರಿ ಕುಣಿಗಲ್ ಬೈಪಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ಕಾರಲ್ಲಿದ್ದ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದ 4 ಸ್ಥಳದಲ್ಲೇ ಸಾವನ್ನಪ್ಪಿರೋದು. ಗಂಡ, ಹೆಂಡತಿ, ಮಗ, ಮಗಳು ಈ ರೀತಿಯ ಒಂದು ಆಕ್ಸಿಡೆಂಟ್ ಇಂದಾಗಿ ಸಾವನ್ನಪ್ಪಿದ್ದಾರೆ. ಮೃತರೆಲ್ಲ ಮಾಗಡಿ ತಾಲೂಕಿನವರು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಸಿಬೇಗೌಡ, ಶೋಭಾ, ದುಂಬಿಶ್ರೀ, ಭಾನುಗೌಡ ಮೃತರು. ನೋಡಿ, ಮಗನನ್ನ ಹಾಸ್ಟೆಲ್ಗೆ ಬಿಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಂಥ ಒಂದು ದುರಂತ ನಡೆದು ಹೋಗಿದೆ. ಮಗನನ್ನ ಹಾಸ್ಟೆಲ್ಗೆ ಬಿಡೋದಕ್ಕೆ ಅಂತ 4 ಹೋಗ್ತಾ ಇರ್ತಾರೆ. ಈ ಟೈಮ್ನಲ್ಲಿ ಇಂಥ ಒಂದು ದುರ್ಘಟನೆ ನಡೆದು ಹೋಗಿದೆ. ಹಾಸ್ಟೆಲ್ಗೆ ಬಿಡೋದಕ್ಕೆ ಹೋದವರು ಮಸಣಕ್ಕೆ ಹೋಗಿದ್ದಾರೆ. ಕುಣಿಗಲ್ನಲ್ಲಿ ಸಿಬೇಗೌಡ ಅವರ ಮಗ ಭಾನುಗೌಡ ಓದ್ತಾ ಇರ್ತಾನೆ. ಹಾಸ್ಟೆಲ್ ಅಲ್ಲಿ ಇಟ್ಟಿರ್ತಾರೆ ಆತನನ್ನ. ಅದೇ ಹಾಸ್ಟೆಲ್ಗೆ ಬಿಡೋದಕ್ಕೆ ಅಂತ ಬಂದಾಗ ಇಂಥ ಒಂದು ಘಟನೆ ನಡೆದಿದೆ. ಹಾಸ್ಟೆಲ್ಗೆ ಬಿಡೋದಕ್ಕೆ ಕುಟುಂಬ ಸಮೇತ ಹೋಗಿರ್ತಾರೆ. ಭೀಕರ ಅಪಘಾತದಲ್ಲಿ ಇಡೀ ಕುಟುಂಬ ಈ ರೀತಿ ದುರಂತ ಅಂತ್ಯವನ್ನ ಕಂಡಿದೆ. ಕ್ಯಾಂಟರ್ ಚಾಲಕನ ವಿರುದ್ಧ ಕುಣಿಗಲ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೃತ ಸಿಬೇಗೌಡ ಸಹೋದರ ರಾಮಚಂದ್ರಯ್ಯ ಅವರು ದೂರನ್ನ ದಾಖಲಿಸಿದ್ದಾರೆ. ಚಾಲಕನ ಅಜಾಗರೂಕತೆಯಿಂದ ಈ ಅವಘಡ ನಡೆದಿದೆ ಅನ್ನುವಂಥ ಆರೋಪ ಅವರದು. ಒಂದೇ ಕುಟುಂಬದ 4 ಸಾವನ್ನಪ್ಪಿದ ಒಂದು ವಿಚಾರ. ಮೃತರೆಲ್ಲರೂ ಕೂಡ ಮಾಗಡಿ ತಾಲೂಕಿನ ಮತ್ತಿಕೆರೆ ಗ್ರಾಮದವರು. ಸಿಬೇಗೌಡ, ಶೋಭಾ, ದುಂಬಿಶ್ರೀ, ಭಾನು, ಕಿರಣ್ ಗೌಡ ಮೃತ ದುರ್ದೈವಿಗಳು. ಮಗನನ್ನ ಹಾಸ್ಟೆಲ್ಗೆ ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದ ವೇಳೆ ಇಂಥ ಒಂದು ಅವಘಡ ನಡೆದಿದೆ. ಈಗ ಈ ಸಿಬೇಗೌಡ ಅವರ ಸಹೋದರ ರಾಮಚಂದ್ರಯ್ಯ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕುಣಿಗಲ್ ಬೈಪಾಸ್ನಲ್ಲಿ ಭಯಾನಕ ಅಪಘಾತ ನಡೆದಿರೋದು. ಕಾರು ಕ್ಯಾಂಟರ್ ಡಿಕ್ಕಿ ಪಡೆದ ಪರಿಣಾಮ 4 ದುರ್ಮರಣಕ್ಕೀಡಾಗಿದ್ದಾರೆ. ನಿನ್ನೆ ರಾತ್ರಿ ಕುಣಿಗಲ್ ಬೈಪಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ಕಾರಲ್ಲಿದ್ದ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದ 4 ಸ್ಥಳದಲ್ಲೇ ಸಾವನ್ನಪ್ಪಿರೋದು. ಗಂಡ, ಹೆಂಡತಿ, ಮಗ, ಮಗಳು ಈ ರೀತಿಯ ಒಂದು ಆಕ್ಸಿಡೆಂಟ್ ಇಂದಾಗಿ ಸಾವನ್ನಪ್ಪಿದ್ದಾರೆ. ಮೃತರೆಲ್ಲ ಮಾಗಡಿ ತಾಲೂಕಿನವರು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಸಿಬೇಗೌಡ, ಶೋಭಾ, ದುಂಬಿಶ್ರೀ, ಭಾನುಗೌಡ ಮೃತರು. ನೋಡಿ, ಮಗನನ್ನ ಹಾಸ್ಟೆಲ್ಗೆ ಬಿಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಂಥ ಒಂದು ದುರಂತ ನಡೆದು ಹೋಗಿದೆ. ಮಗನನ್ನ ಹಾಸ್ಟೆಲ್ಗೆ ಬಿಡೋದಕ್ಕೆ ಅಂತ 4 ಹೋಗ್ತಾ ಇರ್ತಾರೆ. ಈ ಟೈಮ್ನಲ್ಲಿ ಇಂಥ ಒಂದು ದುರ್ಘಟನೆ ನಡೆದು ಹೋಗಿದೆ. ಹಾಸ್ಟೆಲ್ಗೆ ಬಿಡೋದಕ್ಕೆ ಹೋದವರು ಮಸಣಕ್ಕೆ ಹೋಗಿದ್ದಾರೆ. ಕುಣಿಗಲ್ನಲ್ಲಿ ಸಿಬೇಗೌಡ ಅವರ ಮಗ ಭಾನುಗೌಡ ಓದ್ತಾ ಇರ್ತಾನೆ. ಹಾಸ್ಟೆಲ್ ಅಲ್ಲಿ ಇಟ್ಟಿರ್ತಾರೆ ಆತನನ್ನ. ಅದೇ ಹಾಸ್ಟೆಲ್ಗೆ ಬಿಡೋದಕ್ಕೆ ಅಂತ ಬಂದಾಗ ಇಂಥ ಒಂದು ಘಟನೆ ನಡೆದಿದೆ. ಹಾಸ್ಟೆಲ್ಗೆ ಬಿಡೋದಕ್ಕೆ ಕುಟುಂಬ ಸಮೇತ ಹೋಗಿರ್ತಾರೆ. ಭೀಕರ ಅಪಘಾತದಲ್ಲಿ ಇಡೀ ಕುಟುಂಬ ಈ ರೀತಿ ದುರಂತ ಅಂತ್ಯವನ್ನ ಕಂಡಿದೆ. ಕ್ಯಾಂಟರ್ ಚಾಲಕನ ವಿರುದ್ಧ ಕುಣಿಗಲ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೃತ ಸಿಬೇಗೌಡ ಸಹೋದರ ರಾಮಚಂದ್ರಯ್ಯ ಅವರು ದೂರನ್ನ ದಾಖಲಿಸಿದ್ದಾರೆ. ಚಾಲಕನ ಅಜಾಗರೂಕತೆಯಿಂದ ಈ ಅವಘಡ ನಡೆದಿದೆ ಅನ್ನುವಂಥ ಆರೋಪ ಅವರದು. ಒಂದೇ ಕುಟುಂಬದ 4 ಸಾವನ್ನಪ್ಪಿದ ಒಂದು ವಿಚಾರ. ಮೃತರೆಲ್ಲರೂ ಕೂಡ ಮಾಗಡಿ ತಾಲೂಕಿನ ಮತ್ತಿಕೆರೆ ಗ್ರಾಮದವರು. ಸಿಬೇಗೌಡ, ಶೋಭಾ, ದುಂಬಿಶ್ರೀ, ಭಾನು, ಕಿರಣ್ ಗೌಡ ಮೃತ ದುರ್ದೈವಿಗಳು. ಮಗನನ್ನ ಹಾಸ್ಟೆಲ್ಗೆ ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದ ವೇಳೆ ಇಂಥ ಒಂದು ಅವಘಡ ನಡೆದಿದೆ. ಈಗ ಈ ಸಿಬೇಗೌಡ ಅವರ ಸಹೋದರ ರಾಮಚಂದ್ರಯ್ಯ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕುಣಿಗಲ್ ಬೈಪಾಸ್ನಲ್ಲಿ ಭಯಾನಕ ಅಪಘಾತ ನಡೆದಿರೋದು. ಕಾರು ಕ್ಯಾಂಟರ್ ಡಿಕ್ಕಿ ಪಡೆದ ಪರಿಣಾಮ 4 ದುರ್ಮರಣಕ್ಕೀಡಾಗಿದ್ದಾರೆ. ನಿನ್ನೆ ರಾತ್ರಿ ಕುಣಿಗಲ್ ಬೈಪಾಸ್ ಬಳಿ ನಡೆದಿರುವಂತಹ ಘಟನೆ ಇದು.
ಕಾರಲ್ಲಿದ್ದ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದ 4 ಸ್ಥಳದಲ್ಲೇ ಸಾವನ್ನಪ್ಪಿರೋದು. ಗಂಡ, ಹೆಂಡತಿ, ಮಗ, ಮಗಳು ಈ ರೀತಿಯ ಒಂದು ಆಕ್ಸಿಡೆಂಟ್ ಇಂದಾಗಿ ಸಾವನ್ನಪ್ಪಿದ್ದಾರೆ. ಮೃತರೆಲ್ಲ ಮಾಗಡಿ ತಾಲೂಕಿನವರು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಸಿಬೇಗೌಡ, ಶೋಭಾ, ದುಂಬಿಶ್ರೀ, ಭಾನುಗೌಡ ಮೃತರು. ನೋಡಿ, ಮಗನನ್ನ ಹಾಸ್ಟೆಲ್ಗೆ ಬಿಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಂಥ ಒಂದು ದುರಂತ ನಡೆದು ಹೋಗಿದೆ. ಮಗನನ್ನ ಹಾಸ್ಟೆಲ್ಗೆ ಬಿಡೋದಕ್ಕೆ ಅಂತ 4 ಹೋಗ್ತಾ ಇರ್ತಾರೆ. ಈ ಟೈಮ್ನಲ್ಲಿ ಇಂಥ ಒಂದು ದುರ್ಘಟನೆ ನಡೆದು ಹೋಗಿದೆ. ಹಾಸ್ಟೆಲ್ಗೆ ಬಿಡೋದಕ್ಕೆ ಹೋದವರು ಮಸಣಕ್ಕೆ ಹೋಗಿದ್ದಾರೆ. ಕುಣಿಗಲ್ನಲ್ಲಿ ಸಿಬೇಗೌಡ ಅವ್ರ ಮಗ ಭಾನುಗೌಡ ಓದ್ತಾ ಇರ್ತಾನೆ. ಹಾಸ್ಟೆಲ್ ಅಲ್ಲಿ ಇಟ್ಟಿರ್ತಾರೆ ಆತನನ್ನ. ಅದೇ ಹಾಸ್ಟೆಲ್ಗೆ ಬಿಡೋದಕ್ಕೆ ಅಂತ ಬಂದಾಗ ಇಂಥ ಒಂದು ಘಟನೆ ನಡೆದಿದೆ. ಹಾಸ್ಟೆಲ್ಗೆ ಬಿಡೋದಕ್ಕೆ ಕುಟುಂಬ ಸಮೇತ ಹೋಗಿರ್ತಾರೆ. ಭೀಕರ ಅಪಘಾತದಲ್ಲಿ ಇಡೀ ಕುಟುಂಬ ಈ ರೀತಿ ದುರಂತ ಅಂತ್ಯವನ್ನ ಕಂಡಿದೆ. ಕ್ಯಾಂಟರ್ ಚಾಲಕನ ವಿರುದ್ಧ ಕುಣಿಗಲ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೃತ ಸಿಬೇಗೌಡ ಸಹೋದರ ರಾಮಚಂದ್ರಯ್ಯ ಅವರು ದೂರನ್ನ ದಾಖಲಿಸಿದ್ದಾರೆ. ಚಾಲಕನ ಅಜಾಗರೂಕತೆಯಿಂದ ಈ ಅವಘಡ ನಡೆದಿದೆ ಅನ್ನುವಂಥ ಆರೋಪ ಅವರದು. ಒಂದೇ ಕುಟುಂಬದ 4 ಸಾವನ್ನಪ್ಪಿದ ಒಂದು ವಿಚಾರ. ಮೃತರೆಲ್ಲರೂ ಕೂಡ ಮಾಗಡಿ ತಾಲೂಕಿನ ಮತ್ತಿಕೆರೆ ಗ್ರಾಮದವರು. ಸಿಬೇಗೌಡ, ಶೋಭಾ, ದುಂಬಿಶ್ರೀ, ಭಾನು, ಕಿರಣ್ ಗೌಡ ಮೃತ ದುರ್ದೈವಿಗಳು. ಮಗನನ್ನ ಹಾಸ್ಟೆಲ್ಗೆ ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದ ವೇಳೆ ಇಂಥ ಒಂದು ಅವಘಡ ನಡೆದಿದೆ. ಈಗ ಈ ಸಿಬೇಗೌಡ ಅವರ ಸಹೋದರ ರಾಮಚಂದ್ರಯ್ಯ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕುಣಿಗಲ್ ಬೈಪಾಸ್ನಲ್ಲಿ ಭಯಾನಕ ಅಪಘಾತ ನಡೆದಿರೋದು. ಕಾರು ಕ್ಯಾಂಟರ್ ಡಿಕ್ಕಿ ಪಡೆದ ಪರಿಣಾಮ 4 ದುರ್ಮರಣಕ್ಕೀಡಾಗಿದ್ದಾರೆ. ನಿನ್ನೆ ರಾತ್ರಿ ಕುಣಿಗಲ್ ಬೈಪಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ಕಾರಲ್ಲಿದ್ದ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದ 4 ಸ್ಥಳದಲ್ಲೇ ಸಾವನ್ನಪ್ಪಿರೋದು. ಗಂಡ, ಹೆಂಡತಿ, ಮಗ, ಮಗಳು ಈ ರೀತಿಯ ಒಂದು ಆಕ್ಸಿಡೆಂಟ್ ಇಂದಾಗಿ ಸಾವನ್ನಪ್ಪಿದ್ದಾರೆ. ಮೃತರೆಲ್ಲ ಮಾಗಡಿ ತಾಲೂಕಿನವರು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಸಿಬೇಗೌಡ, ಶೋಭಾ, ದುಂಬಿಶ್ರೀ, ಭಾನುಗೌಡ ಮೃತರು. ನೋಡಿ, ಮಗನನ್ನ ಹಾಸ್ಟೆಲ್ಗೆ ಬಿಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಂಥ ಒಂದು ದುರಂತ ನಡೆದು ಹೋಗಿದೆ. ಮಗನನ್ನ ಹಾಸ್ಟೆಲ್ಗೆ ಬಿಡೋದಕ್ಕೆ ಅಂತ 4 ಹೋಗ್ತಾ ಇರ್ತಾರೆ. ಈ ಟೈಮ್ನಲ್ಲಿ ಇಂಥ ಒಂದು ದುರ್ಘಟನೆ ನಡೆದು ಹೋಗಿದೆ. ಹಾಸ್ಟೆಲ್ಗೆ ಬಿಡೋದಕ್ಕೆ ಹೋದವರು ಮಸಣಕ್ಕೆ ಹೋಗಿದ್ದಾರೆ. ಕುಣಿಗಲ್ನಲ್ಲಿ ಸಿಬೇಗೌಡ ಅವ್ರ ಮಗ ಭಾನುಗೌಡ ಓದ್ತಾ ಇರ್ತಾನೆ. ಹಾಸ್ಟೆಲ್ ಅಲ್ಲಿ ಇಟ್ಟಿರ್ತಾರೆ ಆತನನ್ನ. ಅದೇ ಹಾಸ್ಟೆಲ್ಗೆ ಬಿಡೋದಕ್ಕೆ ಅಂತ ಬಂದಾಗ ಇಂಥ ಒಂದು ಘಟನೆ ನಡೆದಿದೆ. ಹಾಸ್ಟೆಲ್ಗೆ ಬಿಡೋದಕ್ಕೆ ಕುಟುಂಬ ಸಮೇತ ಹೋಗಿರ್ತಾರೆ. ಭೀಕರ ಅಪಘಾತದಲ್ಲಿ ಇಡೀ ಕುಟುಂಬ ಈ ರೀತಿ ದುರಂತ ಅಂತ್ಯವನ್ನ ಕಂಡಿದೆ. ಕ್ಯಾಂಟರ್ ಚಾಲಕನ ವಿರುದ್ಧ ಕುಣಿಗಲ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೃತ ಸಿಬೇಗೌಡ ಸಹೋದರ ರಾಮಚಂದ್ರಯ್ಯ ಅವರು ದೂರನ್ನ ದಾಖಲಿಸಿದ್ದಾರೆ. ಚಾಲಕನ ಅಜಾಗರೂಕತೆಯಿಂದ ಈ ಅವಘಡ ನಡೆದಿದೆ ಅನ್ನುವಂಥ ಆರೋಪ ಅವರದು. ಒಂದೇ ಕುಟುಂಬದ 4 ಸಾವನ್ನಪ್ಪಿದ ಒಂದು ವಿಚಾರ. ಮೃತರೆಲ್ಲರೂ ಕೂಡ ಮಾಗಡಿ ತಾಲೂಕಿನ ಮತ್ತಿಕೆರೆ ಗ್ರಾಮದವರು. ಸಿಬೇಗೌಡ, ಶೋಭಾ, ದುಂಬಿಶ್ರೀ, ಭಾನು, ಕಿರಣ್ ಗೌಡ ಮೃತ ದುರ್ದೈವಿಗಳು. ಮಗನನ್ನ ಹಾಸ್ಟೆಲ್ಗೆ ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದ ವೇಳೆ ಇಂಥ ಒಂದು ಅವಘಡ ನಡೆದಿದೆ. ಈಗ ಈ ಸಿಬೇಗೌಡ ಅವರ ಸಹೋದರ ರಾಮಚಂದ್ರಯ್ಯ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ.